ನಿನ್ನೆ ಬಾಸ್ ಬಾಲ್ ಇವತ್ತು ಜೈಸ್ವಾಲ್. ನಮಸ್ಕಾರ ಎಲ್ರಿ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ವೇಕ್ಷೆ ಮೊಬೈಲ್ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದೇ ನೀವು ವಿಡಿಯೋ ನೋಡ್ತಾ ಇದ್ರಿ. ಹೌದು ನೋಡಿ, ಸಬ್ಸ್ಕ್ರೈಬ್ ಆಗಿಲ್ಲ ನೀವು. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ದಯವಿಟ್ಟು, ಪ್ಲೀಸ್. ಎಂತ ಮಾರ್ರೆ, ಮ್ಯಾಚ್ ಹೀಗೆ ಸ್ವೈಕಂತ ಟರ್ನ್ ಆಗ್ತದೆ ಅಂತ ಅಂದುಕೊಂಡೇ ಇರಲಿಲ್ಲ. ನೋಡಿ, ನಿನ್ನೆ ಪೂರ್ತಿ ಮ್ಯಾಚ್ 100ಗೆ 100 ಮ್ಯಾಚ್ ಇದು ಏನು ಇಂಗ್ಲೆಂಡ್ ಕೈಯಲ್ಲಿತ್ತು. ಏನು ಭಾರತವನ್ನು 445 ರನ್ನಿಗೆ ನಿಯಂತ್ರಿಸಿದ ಮೇಲೆ ಅವರೊಂದು ಏನು ಆಟ ಆಡಿದರು, 207ಕ್ಕೆ 2 ವಿಕೆಟ್, 210 ಬಾಲ್ಗೆ 207 ರನ್ ಹೊಡೆದಿದ್ರು. ಬೆಂಟಕೆಟ್ ಡಬ ಅಂತೆಲ್ಲ ಹೊಡೆದು, ಅಂದರೆ ಇದೆಂತ ಮಾರ ರಿಯಲ್ ಬಾಸ್ ಬಾಲ್, ಹೀಗೆ ಆಡ್ತಿದ್ದಾರೆ. ಇದು ಮ್ಯಾಚ್ ಹೋಯ್ತು, ಬ್ಯಾಟಿಂಗ್ ಪಿಚ್ ಹಾಗೆ ಹೀಗೆ. ನಿನ್ನೆ ವಿಡಿಯೋದಲ್ಲಿ ಹಾಗೆ ಹೇಳಿದ್ದೆ, ಹೋಯ್ತು ಅಂತ ಕಾಣ್ತದೆ ಮಾರ. ಇದೇ ಥರ ಇವತ್ತು ಸಹ ಆಡಿದರೆ, ಫಸ್ಟ್ ಸೆಷನ್ನಲ್ಲೆಲ್ಲ ಆಡಿದರೆ ಮ್ಯಾಚ್ ಹೋಗ್ತದೆ ಅಂತ ಅಂದಿದ್ದೆ. ಓ ಮೈ ಗಾಡ್, ಈ ಥರ ಕಮ್ ಬ್ಯಾಕ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕೆಂತಂದರೆ ನಿಮಗೆ ಗೊತ್ತುಂಟು, ನಿನ್ನೆ ಅಶ್ವಿನ್ ಅವರ 500ನೇ ವಿಕೆಟ್, ಟೆಸ್ಟಲ್ಲಿ 500ನೇ ವಿಕೆಟ್ ತೆಗೆದಿದ್ರು. ಅದಾದಮೇಲೆ ಒಂದು ನ್ಯೂಸ್ ಬರ್ತದೆ ಅವರಿಗೆ 11ವರೆಗೆ ಒಂದು ನಮಗೆ ಅಪ್ಡೇಟ್ ಬರ್ತದೆ ಎಲ್ಲರಿಗೆ ಸಹ, ದಟ್ ಅಶ್ವಿನ್ ಅವರು ಈ ಟೆಸ್ಟ್ ಮ್ಯಾಚಲ್ಲಿ ಆಡೋದಿಲ್ಲ. ಫ್ಯಾಮಿಲಿ ಮೆಡಿಕಲ್ ಎಮರ್ಜೆನ್ಸಿ ಅಂತ, ಅವರ ತಾಯಿಗೇನೋ ಹುಷಾರಿಲ್ವಂತೆ. ಅಷ್ಟೇ ಗೊತ್ತಿರೋದು, ಏನಾಗಿದೆ ಅಂತ ನಮಗೆಲ್ಲ ಗೊತ್ತಿಲ್ಲ. BCCI ಅಂದರೆ ಕೆಲವರಿಗೆ ಮಾತ್ರ ಗೊತ್ತಿರ್ತದೆ, ಲೀಕ್ ಆಗಬಾರ್ದು ಅಂತ. ಎಕ್ಸಾಕ್ಟ್ ರೀಸನ್ ಏನು ಅಂತ ಗೊತ್ತಿಲ್ಲ. ಸೊ ನಮ್ಮ ಬೌಲರ್ಸ್ ಇರೋದು ಈಗ 4: ಬುಮ್ರಾ, ಸಿರಾಜ್, ಕುಲ್ದೀಪ್ ಮತ್ತು ಜಡೇಜಾ ಅವರು. 4 ಬೌಲರ್ನ ಇಟ್ಕೊಂಡು ಹೇಗೆ ನಿಯಂತ್ರಿಸುವುದು ಅಂತ ಅಂದ್ಕೊಳ್ತಿರುವಾಗ 207ಕ್ಕೆ 2 ವಿಕೆಟ್ ಕಳೆದುಕೊಂಡಿದ್ದಂತಹ ಇಂಗ್ಲೆಂಡ್ ಇವತ್ತು 319 ರನ್ನಿಗೆ ಆಲ್ ಔಟ್. ಸೊ ನೆಕ್ಸ್ಟ್ 112 ರನ್ ಗಳಿಸಿ 8 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಇಂಗ್ಲೆಂಡ್. ಎಂಥ ಬೌಲಿಂಗ್ ಪ್ರದರ್ಶನ, ಸೂಪರ್. ಅಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಥವಾ ಒಂದು ಬೌಲರ್ ಶಾರ್ಟ್ ಇರುವಾಗ ಮತ್ತು ಅವರ ಬ್ಯಾಟ್ಸ್ಮನ್ ಅಂಥ ಫಾರ್ಮಲ್ಲಿರುವಾಗ, ಆ ಥರ ಅಟ್ಯಾಕಿಂಗ್ ಗೇಮ್ ಆಡ್ತಿರುವಾಗ ಭಾರತ ಈ ಥರ ಬ್ಯಾಟಿಂಗ್ ಪಿಚ್ಚಲ್ಲಿ ಬೌಲಿಂಗ್ ಆಗ್ತದೆ ಅಂತ ಯಾರು ಸಹ ಅಂದ್ಕೊಂಡಿರಲಿಲ್ಲ. ಸಿರಾಜ್ ಅಣ್ಣ 4 ವಿಕೆಟ್, ಬುಮ್ರಾ 1 ಅಂತಕ್ಕಂತೆ, 1-2, ಕುಲ್ದೀಪ್ 2, ಜಡೇಜಾ 1, ಎಲ್ಲ ಸೂಪರಾಗಿ ಬಾಲ್ ಹಾಕಿದರು. ಜಡೇಜಾ 2 ವಿಕೆಟ್, ಬೆನ್ ಸ್ಟೋಕ್ಸ್ ಇದು ಏನೊಂದು 6th ಲೈನಲ್ಲಿ ಕ್ಯಾಚ್ ಹಿಡಿದ್ರಲ್ಲ ಬುಮ್ರಾ ಅವರು, ಅಲ್ಲಿಂದ ಟರ್ನ್ ಆಯ್ತು ಅಂತ ಕಾಣ್ತದೆ ಮ್ಯಾಚ್. ಅಲ್ಲಿ ಸ್ವಲ್ಪ ಟರ್ನ್ ಆಗಿತ್ತು, ಬಟ್ 299ಕ್ಕೆ 5 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಇಂಗ್ಲೆಂಡ್. ಆಗ ಸಹ ಮ್ಯಾಚ್ ಅವರ ಕೈಯಲ್ಲಿತ್ತು. ಅಂದರೆ ಒಂದು ಹತ್ರ ಬರ್ತಾರೆ, 400 ಹತ್ರ ಹೊಡಿಬೋದು ಅಂತ ಅಂದ್ಕೊಂಡದು. ಅದಾದ ಮೇಲೆ ಕೊಲಾಪ್ಸ್ 299ಕ್ಕೆ 5 ಇದ್ದದ್ದು 319ಕ್ಕೆ ಆಲ್ಔಟ್ ಆಗಿ ಹೋಯಿತು ಇಂಗ್ಲೆಂಡ್ ತಂಡ. ಭಾರತಕ್ಕೆ ಒಳ್ಳೆ ಲೀಡ್ ಸಿಕ್ಕಿತ್ತು. ಫಸ್ಟ್ ದಿನದ ಆಟ ಆರಂಭಿಸಿದಾಗ ರೂಟ್ ಅವ್ರದ್ದೊಂದು ಕೆಟ್ಟ ಚಾಳಿ ಉಂಟಲ್ಲ, ಸ್ಲಿಪ್ ಮೇಲೆ 4 ಹೊಡೆಯೋ ಅಭ್ಯಾಸ, ಹಾಗೆ ಹೊಡಿಲಿಕ್ಕೆ ಹೋಗಿ ಬುಮ್ರಾ ಅವರ ಬೌಲಿಂಗಲ್ಲಿ ಜೈಸ್ವಾಲ್ ಅವ್ರದ್ದು ಸೂಪರ್ ರಿಫ್ಲೆಕ್ಸ್ ಕ್ಯಾಚಲ್ಲಿ ಅವರು ಔಟ್ ಆದರು. ರೂಟ್ ಅವರೇ ವಿಕೆಟ್ ಕೊಟ್ಟಾಗಿತ್ತು. ಯಾಕಂದರೆ ಈ ಬಾಸ್ ಬಾಲರ್ ಅದೊಂದು ವೀಕ್ನೆಸ್, ಅವರ ಸ್ಟ್ರೆಂತ್ ಸಹ ಇದೆ, ಅವರ ವೀಕ್ನೆಸ್ ಸಹ ಇದೆ. ಅವರೇ ಕೆಲವೊಂದು ಸಲ ವಿಕೆಟ್ ಒಪ್ಪಿಸ್ತಾರೆ. ಅದಾದ ಮೇಲೆ ಕುಲ್ದೀಪ್ ಯಾದವ್ ಅವರು ಬೇರ್ಸ್ಟೋ ಅವರನ್ನು 0 ರನ್ನಿಗೆ ಔಟ್ ಮಾಡಿದ್ರು. ಎಂಥ ಬಾಲ್ ಮಾರ, ಸೂಪರ್. ಎಂಥ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗೆ ಸಹ ಅಂಥ ಬಾಲ್ ಸಿಕ್ಕಿದರೆ ಎಂಥ ಮಾಡಲಿಕ್ಕೆ, ಅವರು ಅಷ್ಟು ಸೂಪರಾಗಿ ಸ್ಪಿನ್ ಆಗಿ LBWಗೆ ಔಟ್ ಆದರು. ಅದಾದಮೇಲೆ ಕುಲ್ದೀಪ್ ಅವರು ಈ ಸೀರೀಸಲ್ಲಿ ಹಾಕಿದಂತಹ ವರ್ಸ್ಟ್ ಬಾಲ್, ಮತ್ತು ಬೆಂಟಕೆಟ್ ಅವರು ಈ ಸೀರೀಸಲ್ಲಿ ಆಡಿದಂತಹ ವರ್ಸ್ಟ್ ಶಾಟ್, ಅದು ಸಮಾಗಮ 2 ಸಹ ಕಂಬೈನ್ ಆಗಿ ಬೆಂಟಕೆಟ್ ಅವರು ಔಟ್ ಆದರು. ಔಟ್ಸೈಡ್ ಆಫ್ ಪಿಚ್ ಆದಂಥ ಬಾಲು, ಮತ್ತು ಪುನಃ ಔಟ್ಸೈಡ್ ಆಫ್ ವೈಡ್ ಲೈನಿಗೆ ಹೋಗ್ತಾ ಇದ್ದಂತಹ ಬಾಲನ್ನು ಕೆಣಕ್ಲಿಕ್ಕೆ ಹೋಗಿ ಲೀಡಿಂಗ್ ಎಡ್ಜ್ ಆಗಿ ಬೆಂಟಕೆಟ್ ಅವರು ಗಿಲ್ಲಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಓಕೆ, ಫಸ್ಟ್ ಸೆಷನಲ್ಲಿ 3 ವಿಕೆಟ್ ಬಿತ್ತು. ಮತ್ತೊಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು ಸ್ಟೋಕ್ಸ್ ಮತ್ತು ಫೋಕ್ಸ್ ಕಡೆಯಿಂದ, ಒಂದು ಸ್ಟಡಿ ಪಾರ್ಟ್ನರ್ಶಿಪ್ ಆಗ್ತಾಯಿತ್ತು. ಫಸ್ಟ್ ಸೆಷನ್ ಓಕೆ, ಬಿಲಾಂಗ್ಸ್ ಟು ಇಂಡಿಯಾ, ಬಟ್ ಸ್ಟಿಲ್ ಮ್ಯಾಚ್ ಇಂಗ್ಲೆಂಡ್ ಕೈಯಿಂದ ಜಾರಿ ಹೋಗಲಿಲ್ಲ ಅಂದುಕೊಂಡಿದ್ದೆವು ನಾವೆಲ್ಲರೂ ಸಹ. ಬಟ್ ಏನು ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಯಿತು, ಆಗ ಮಾರ ಅಲ್ಟಿಮೇಟ್ ಬೌಲಿಂಗ್, 319ಕ್ಕೆ ಆಲ್ಔಟ್ ಆದರು. ಮತ್ತು ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ಬ್ಯಾಟಿಂಗಲ್ಲಿ ಜೈಸ್ವಾಲ್ ಯಶಸ್ವಿಯಾಗಿ 100 ರನ್ ಹೊಡೆದ್ರು, 104 ರನ್ ಗಳಿಸಿ ನಾಟ್ ಔಟ್. ಯಶಸ್ವಿ ಜೈಸ್ವಾಲ್ ಅವರು ರಿಟೈರ್ಡ್ ಹರ್ಟ್ ಆಗಿ ಸ್ವಲ್ಪ ಹೊರಗೆ ಈಗ ಕೂತಿದ್ದಾರೆ. ಅವರಿಗೆ ಕ್ರ್ಯಾಂಪ್ಸ್ ಆಗಿದೆ. 196ಕ್ಕೆ 2 ವಿಕೆಟ್ಗಳನ್ನು ಭಾರತ ಕಳೆದುಕೊಂಡಿದೆ. ಔಟ್ ಆದವರು ಯಾರು ಅಂತಂದರೆ ರೋಹಿತ್ ಶರ್ಮಾ ಅವರು ಮತ್ತು ಪಾಟಿದಾರ್ ಅವರು ಅವರ ಹಿಂದಿನ ಟೆಸ್ಟ್, 2ನೇ ಟೆಸ್ಟಲ್ಲಿ ಅವರೇನು ಡೆಬ್ಯೂ ಮಾಡಿದ್ರಲ್ಲ, 2 ಸಲ ಸಹ ಅವರು ಅಂಡರ್ ಎಡ್ಜ್ ಆಗಿ ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದರು. ಅವಾಗೆಲ್ಲರೂ ಸಹ ಎಂತ ಮರ, ಅನ್ಲಕ್ಕಿ ಡಿಸ್ಮಿಸಲ್, ಅನ್ಲಕ್ಕಿ ಮನುಷ್ಯ ಅಂತ ನಾವು ಅಂತಿದ್ದೆವು. ಯಾಕಂದರೆ 2 ಸಹ ಅದು ಪಿಚ್ಚಾಗಿ ಅಂದರೆ ಬೌನ್ಸ್ ಆಗಲಿಲ್ಲ, ಇವರು ಕಟ್ ಶಾಟ್ ಹೊಡಿಲಿಕ್ಕೆ ಹೋಗಿ ಅಂಡರ್ ಎಡ್ಜ್ ಆಗಿ ಔಟ್ ಆದರು. ಬಟ್ ಈ ಟೆಸ್ಟ್ ಮ್ಯಾಚಲ್ಲಿ ಅವರ 2 ಸಲ ಸಹ ಅವರು ಔಟ್ ಆದ ರೀತಿ ನೋಡಿದರೆ ವಾಟ್ ಅಂತ ಅನಿಸಿತು. ಬ್ಯಾಟಿಂಗ್ ಪಿಚ್ಚಲ್ಲಿ ಅವರು ಈ ಥರ ಔಟ್ ಆದ 2 ಸಲ ಸಹ ವೆರಿ ಚೀಪ್ ಡಿಸ್ಮಿಸಲ್.
ಇದಂತೂ ಇವತ್ತಿದು ಇಚ್ಛೆ ಎಂತ 0ಗೆ ಔಟ್ ಆದರು ಫಸ್ಟ್ ಇನ್ನಿಂಗ್ಸಲ್ಲಿ 5 ರನ್. ಸೊ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕಪ್ಪ. ಬ್ಯಾಟಿಂಗ್ ಪಿಚ್ಚಲ್ಲಿ ರನ್ ಹೊಡಿಲೇಬೇಕು. ನೋಡಿ ಅವರು ಔಟ್ ಆದರು. ಹಾಗಾದರೆ ಹೊಡೆದದ್ದು ಯಾರು? ನಮ್ಮ ಜೈಸ್ವಾಲಿಗೆ ಸಾಥ್ ಕೊಟ್ಟದ್ದು ಗಿಲ್. ಅವರೊಂದು 65 ರನ್ ಹೊಡೆದು ನಾಟ್ಔಟ್ ಆಗಿದ್ದಾರೆ. ಸೂಪರಾಗಿ ಅವರು ಸಹ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 0ಗೆ ಔಟ್ ಆಗಿದ್ದರು ಗಿಲ್ ಅವರು. ನಾವೆಲ್ಲರೂ ಸಹ ಒಂದು ಮ್ಯಾಚಲ್ಲಿ 100 ಹೊಡಿದು ಮತ್ತೆ ಒಂದು 20 ಇನ್ನಿಂಗ್ಸಲ್ಲಿ ಆಡೋದಿಲ್ಲ ಅಂತೆಲ್ಲ ಟ್ರಾಲ್ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಗಿಲ್ ಅವರು. ಸಿಕ್ಕಾಪಟ್ಟೆ ಚೆಂದ ಆಡಿದರು. ಒಂದು ಹಂತದಲ್ಲಿ 2 ರನ್ ರೇಟಲ್ಲಿ ಹೋಗ್ತಾ ಇತ್ತು. ಇಬ್ಬರು ಸಹ ಭಾರಿ ಡಿಫೆನ್ಸಿವ್ ಮೋಡಲ್ಲಿದ್ದರು, ಜೈಸ್ವಾಲ್ ಅವರು ಮತ್ತು ಗಿಲ್ ಅವರು. ಬಟ್ ಜೈಸ್ವಾಲ್ ಅವರು ಆ್ಯಂಡರ್ಸನ್ ಓವರಲ್ಲಿ ಒಂದು ಹೊಡೆದ್ರು ಮಾರ 4-6-4. ಅಲ್ಲಿಂದ ಮ್ಯಾಚ್ ಟರ್ನೇ ದಡ 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 ಒಟ್ಟು 5 ಸಿಕ್ಸ್ ಹೊಡೆದಿದ್ದಾರೆ ಜೈಸ್ವಾಲ್ ಅವರು. ಈಗ 322 ರನ್ಗಳ ಲೀಡ್ ಸಿಕ್ಕಿದೆ. ಸಾಕಾಗೋದಿಲ್ಲ, ಒಂದು 450 ರನ್ ಲೀಡ್ ಬೇಕೇ ಬೇಕು. ಯಾಕಂತಂದರೆ ಈ ಇಂಗ್ಲೆಂಡ್ ತಂಡ ನಂಬಲಿಕ್ಕೆ ಆಗೋದಿಲ್ಲ. ಅವ್ರು ಯಾವ ಕ್ಷಣದಲ್ಲಿ ಹೇಗೆ ಬೇಕಾದ್ರೆ ಆಡ್ಬೋದು. ಮೇ ಬಿ ನಾಳೆ ಲಂಚ್ ಸೆಷನ್, ಟೀ ಸೆಷನ್ ತನಕ ಭಾರತ ಬ್ಯಾಟಿಂಗ್ ಮಾಡಿ ಟೀ ನಂತರ ಇಂಗ್ಲೆಂಡಿಗೆ ಬ್ಯಾಟಿಂಗ್ ಕೊಡ್ಬೋದು. ಅಂದರೆ ಟಾರ್ಗೆಟ್ ಸಹ ಹೆವಿ ಇರಬೇಕು ಮತ್ತು ಸ್ವಲ್ಪ ಓವರ್ ಕಡಿಮೆ ಇರಬೇಕು. ಸ್ವಲ್ಪ ಜಾಸ್ತಿ ಬ್ಯಾಟಿಂಗ್ ಕೊಟ್ಟರೆ ಹೇಳಲಿಕ್ಕಾಗೋದಿಲ್ಲಪ್ಪ. ಇದು ಪಿಚ್ 5 ದಿನ ಸಹ ಬ್ಯಾಟಿಂಗಿಗೆ ಪೂರಕ ಆದರೆ ಎಂತ ಮಳೆ ಆಗ್ತದೆ. ಈಗ ಟರ್ನ್ ಆಗ್ತಾ ಉಂಟು, ಆದರೆ ಸಹ ಸ್ಟಿಲ್ ಈ ಪಿಚ್ಚಲ್ಲಿ ಬ್ಯಾಟಿಂಗ್ ಮಾಡಬಹುದು. ಸೊ ನಾಳೆ ಜೈಸ್ವಾಲ್ ಅವರು, ಈಗ ಕುಲ್ದೀಪ್ ಯಾದವ್ ಅವರು ನೈಟ್ ವಾಚ್ಮನ್ ಆಗಿ ಬಂದಿದ್ದಾರೆ. ಅವರು ಸ್ವಲ್ಪ ಹೊತ್ತಲ್ಲಿ ಔಟ್ ಆಗ್ತಾರೆ ನಾಳೆ. ಮತ್ತೆ ಪುನಃ ಜೈಸ್ವಾಲ್ ಅವರು ಬಂದು ಯಾವ ರೀತಿ ಅವರ ಇನ್ನಿಂಗ್ಸನ್ನು ಮುಂದುವರಿಸುತ್ತಾರೆ ಮತ್ತು ಗಿಲ್ ಅವರು ನಾಳೆ 100 ಹೊಡಿತಾರಾ ಇಲ್ವಾ ಅಂತ ನಾವು ಕಾದು ನೋಡಬೇಕು. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಈ ಒಂದು ಕಮ್ಬ್ಯಾಕ್ ಸುಮಾರು ದಿನ ನನಗೆ ನೆನಪಿರ್ತದೆ. ವಾವ್, ಈ ಥರ ಕಮ್ಬ್ಯಾಕ್ ಮಾಡಿದರು. ಒಂದು ಬೌಲರ್ ಶಾರ್ಟ್ ಇದ್ದು ಕೂಡ ಭಾರತ ಈ ಥರ ಕಮ್ಬ್ಯಾಕ್ ಮಾಡಿತ್ತು ಅಂತ ಖಂಡಿತವಾಗಿ ಸಹ ನೆನಪಿರ್ತದೆ. 99.99% ಈ ಟೆಸ್ಟನ್ನು ಭಾರತ ವಿನ್ ಆಗ್ತಾರೆ ಅಂತ ಅನಿಸ್ತುಂಟು. ನಿಮಗೆ ಅಂತ ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿರೋ ಬರುವ. ನಮಸ್ಕಾರ.